ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಷ್ಟೇ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿದ್ದಾದಮೇಲೆ ಇವತ್ತೊಂದು ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಹೋಗೋದೇ ನಮಗೆ ನೆಕ್ಸ್ಟ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಸೊ ನಾನು ಅಮ್ಮ ಸಮಕ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ನನ್ನ ಬ್ಲಾಗ್ ಕಂಪ್ಲೀಟಾಗಿ ಹೇಗಿತ್ತು ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಬೇಡಿ. ಇವತ್ತೊಂದು ಮದುವೆ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನೇ ಮಾರ್ನಿಂಗೇ ಬಂದು ಲ್ಯಾಬ್ನ ಓಪನ್ ಮಾಡಿದ್ದೆ. ಸೊ ಇವತ್ತು ಸ್ವಲ್ಪ ಪೇಷಂಟ್ ಕಡಿಮೆನೇ ಇದ್ದರು, ಸಂಡೇ ಆಗಿರೋದ್ರಿಂದ. ಮದುವೆ ಅರ್ಧಪ್ಪ ಅಂತ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಲ್ಲ, ಅವ್ರ ಸಿಸ್ಟರ್ದು ಮದುವೆ ಇತ್ತು. ಸೊ ಹಾಗಾಗಿ ಅಟೆಂಡ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು, ಫ್ರೆಂಡ್ಸ್ ಎಲ್ಲ ಹೋಗೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು. ಹೋಗಲಿಕ್ಕೆ ಕಾಸ್ಟ್ಯೂಮ್ ಕೂಡ ರೆಡಿ ಮಾಡಿದ್ದೆ, ಒಂದೊಳ್ಳೆ ಸ್ಯಾರಿ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಟೈಮೇ ಸಾಕಾಗಲ್ಲ. ಎಲ್ಲಾದರೂ ಹೋಗಬೇಕು ಅಂತಂದರೆ ನಾವು ಎಷ್ಟೇ ಬೇಗ ಇದು ರೆಡಿ ಆದ್ರೂ, ನಾವು ಏನೇ ಕೆಲಸ ಮುಗಿಸಿದ್ರೂ ಮೇಕಪ್ ಮಾಡ್ಕೊಳ್ಳೋ ಹೋಗೋ ಟೈಮಿಗಂತೂ ಗಡಿಬಿಡಿ ಇದ್ದೇ ಇರುತ್ತೆ. ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಂತೂ ಅದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ನನಗೆ ಕಂಫರ್ಟಬಲಾಗಿ ಹೋಗೋಕ್ಕೆ ಆಗಲಿಲ್ಲ ರೆಡಿಯಾಗಿ. ಸೊ ಹಾಗಾಗಿ ನಾನು ಮತ್ತೆ ಮೇಕಪ್ ಮಾಡ್ಕೊಂಡು ರೆಡಿ ಆಗೋಕ್ಕೆ ಇಷ್ಟನೇ ಆಗಲಿಲ್ಲ. ಏನೋ ಒಂಥರ ಬೇಜಾರಾಗಿ ಮೂಡ್ ಆಫ್ ಆಗೋಯಿತು. ಸೊ ಮನೆಗೆ ಹೋಗಿ ಮಕ್ಕಳೆಲ್ಲ ರೆಡಿಯಾಗಿದ್ದರು, ಜೊತೆಗೆ ಚೈತ್ರನೂ ಕೂಡ ರೆಡಿಯಾಗಿದ್ಲು. ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಆಯಿತು. ನೆಕ್ಸ್ಟ್ ನಮ್ಮ ಅಮ್ಮ ಕೂಡ ಹೊರಗಡೆ ಹೋಗಿದ್ರಿಂದ ರಿಷಿ ನಮ್ಮ ಜೊತೆನೇ ಬರಬೇಕಾಯ್ತು. ಬೇಗ ಹತ್ತಿ, ಸುಡಬೇಕು ನಿನಗೆ, ಸುಡಬೇಕು. ಹಾಗಾಗಿ ಹೋಗ್ತಾ ಇದ್ದೀವಿ. ಆ ಮಕ್ಕಳು ಕರ್ಕೋಗೋದಿದೆಯಲ್ಲ ಭಾರಿ ಕಷ್ಟ ಗೈಸ್. ಅವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ತುಂಬ ಅಂದರೆ ತುಂಬ ಕಷ್ಟ. ರೆಡಿನೇ ಆಗಲ್ಲ. ವಿಚಿತ್ರವಾಗಿ ಆಡ್ತಾಳೆ ನಮ್ಮ ನಿಧಿ ಅಂತೂ, ಫುಲ್ ವಿಚಿತ್ರವಾಗಿ ಆಡ್ತಾಳೆ. ವಿಚಿತ್ರ ಪ್ರಾಣಿ ಥರನೇ ಆಡ್ತಾಳೆ. ಹೇಳಿದ್ದು ನೋಡು ನಿಧಿ, ಪ್ರಾಣಿ ಅಂತ ನಿಧಿ, ನಿನ್ನ ಪ್ರಾಣಿ ಅಂತ ಐತೆ. ನಾನು ಪ್ರಾಣಿ ಅಲ್ಲ, ಮನುಷ್ಯನು. ಸಾರಿ ಕಣಮ್ಮ, ಸಾರಿ ಕಣ. ಮತ್ತೆ ಇನ್ನೊಂದ್ಸಲ ಬೈತೀಯಾ? ಹೇಳಿದ ಮತ್ತೆ ಕೇಳ್ತೀಯಾ? ನಮ್ಮ ರಿಷಿ ಸ್ಕೂಲ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಏನು ಗೋಳೋ ಅಂತ ಅಳ್ತಿದ್ದಾನೆ ಗೈಸ್. ಇದೆ ಮೊದಲು ನಾನು ಚೈತ್ರ ಮಕ್ಕಳೆಲ್ಲ ಬಂದುಬಿಟ್ವಿ. ಚೌಟ್ರಿ ಹತ್ರ ಬಂದು ಅವ್ರನ್ನ ಬಿಟ್ಟು ಮತ್ತೆ ಅಮ್ಮ ಕರ್ಕೊಂಬರಕ್ಕೆ ಹೋದ್ರಾಯ್ತು ಅವ್ರು ಫೋನ್ ಮಾಡಿದಾಗ ಅಂತ. ಅಮ್ಮಗೆ ಇವತ್ತು ಫುಲ್ ಡ್ಯೂಟಿ ಇದ್ದಿದ್ದರಿಂದ ನಾವು ಅವಳಿಗೋಸ್ಕರ ವೆಯ್ಟ್ ಮಾಡೋಂಥ ಪರಿಸ್ಥಿತಿ ಬಂತು. ಇದೇ ನೋಡಿ ಮದುವೆ ಚೌಟ್ರಿ ಒಳಗಡೆ ಇನ್ನಾಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟರೊಳಗೆ ಕೈಗೆ ಹಾಲು ಬಿಟ್ಟು ಎದ್ದೇಳಿಸಿ ಫೋಟೋಗಳು ತೆಗ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಲೇಟೇ ಆಗೋಯಿತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು. ಸ್ವಲ್ಪ ಹೊತ್ತು ಹೋಗಿ ಒಳಗಡೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರೊಳಗಡೆ ಮದುವೆ ಒಳಗಡೆ ಇದ್ದಂಥ ಜನ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು. ತುಂಬ ಕ್ರೌಡ್ ಇತ್ತು, ಒಂದು 2-3 ಹಂತಿ ಎದ್ದೇಳೋ ತನಕ. ಸೊ ನಾವು ಇಲ್ಲೇ ಬಂದು ಆರಾಮಾಗಿ ಆರ್ಕೆಸ್ಟ್ರಾ ಎಲ್ಲ ನಡೀತಿತ್ತು, ಸಾಂಗ್ ಎಲ್ಲ ಕೇಳ್ಕೊಂಡು ನಾನು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕೂತಿದ್ದೆ. ಅದಾದಮೇಲೆ ಗಂಡು ಹೆಣ್ಣು ಬಂದರು. ದಾರೆ ಔಟ್ಫಿಟ್ಟಲ್ಲಿ ನೋಡೋಕ್ಕೆ ಆಗಲಿಲ್ವಲ್ಲಪ್ಪ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲೇ ಬಂದರು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಕೂಡ. ಆ್ಯಂಡ್ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಹಾಗೇ ಕೂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಎಷ್ಟೊತ್ತಾದರೂ ಬರಲೇ ಇಲ್ಲ. ಅಷ್ಟರೊಳಗೆ ಅಮ್ಮ ಫೋನ್ ಮಾಡಿದ್ಲು, ಬೇಗ ಬಂದುಬಿಡು ಅಂತ. ಅವಳನ್ನ ಕರ್ಕೊಂಬರೋಣ ಅಂತ ಹೋದೆ. ನಡಿ, ನಿನ್ನ ಕರ್ಕೊಂಡು ಹೋಗಕ್ಕೆ ನಾನು ಬೇರೆ ಬರಬೇಕು. ಅದೇನೋ ಮಾಡ್ತೀನಿ. ಅದು ಅಕ್ಕಪ್ಪ ಫಸ್ಟ್ ಊಟಕ್ಕೆ ಹೋಗೋಣ. ಅಲ್ಲಿ ಕುತ್ಕೊಳ್ಳೋಣ ಬಾ, ಒಳಗಡೆ ಹೋಗ್ಬಿಡೋಣ. ಅಲ್ಲೇ ಇಲ್ಲೇ ಅವಳೆ ಕಣ ತಡಿ ಮನೆ. ಅಮ್ಮ ಬೇಗ ಬೇಗ ವಾಪಸ್ ಹೋಗಬೇಕು ಅಂತ ಅಂದಿದ್ದಕ್ಕೆ ಪಟ್ಟಂತ ಬಂದು ಊಟಕ್ಕೆ ಕೂಡ ಕುತ್ಕೊಂಡ್ವಿ. ಮೇಲ್ಗಡೆ ಆಮೇಲೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯಿತು ಅಂತ. ಅವತ್ತು ಅವಳಿಗೆ ಡ್ಯೂಟಿ ಇದ್ದಿದೆ, ನಮಗೆ ತೊಂದರೆ ಆಗಿದ್ದು. ಅವಳನ್ನ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು ಇದೇ ಕೆಲಸ ಆಯಿತು. ಊಟ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನಾನಂತೂ 2 ಸರಿ ಕುತ್ಕೊಂಡು ಊಟ ಮಾಡಿದೆ. ಏನಕ್ಕಪ್ಪ ಹೋಗಿರೋದೇ ಊಟ ಮಾಡೋಕ್ಕೆ, ಏನಕ್ಕೆ ಹಂಚ್ಕೋಬೇಕು ಅಂತ, ಯಾಕೆ 2 ಸರಿ ಕುತ್ಕೊಂಡೆ ಅಂತ ನೋಡ್ತಿದ್ದೀರಾ? ಎಸ್ ಗೈಸ್, ನನ್ನ ಮಗ ಇದ್ದಿದ್ದರಿಂದ ಫಸ್ಟ್ನೇ ಹಂತಲ್ಲಿ ನಾನು ಸರಿಯಾಗಿ ಊಟ ಮಾಡಲಿಕ್ಕೆ ಆಗಲಿಲ್ಲ. ಅವನಿಗೆ ಊಟನ ಮಾಡಿಸಿದ್ದಾಯಿತು. ಸೊ ಹಾಗಾಗಿ ಇನ್ನೊಂದು ಸರಿ ಕುತ್ಕೊಂಡು
ಕೂತ್ಕೊಂಡು ನಾನು ಪೀಸ್ಫುಲ್ಲಿ ಊಟ ಮಾಡಬೇಕಿತ್ತು. ನನಗೆ ಎಲ್ಲೇ ಹೋದ್ರೂ ಅಷ್ಟೇ ನೆಮ್ಮದಿ ಕೂತ್ಕೊಂಡು ಊಟ ಮಾಡಿಲ್ಲ ಅಂತಂದರೆ ನಂಗೆ ಸಮಾಧಾನನೇ ಆಗಲ್ಲ. ಸೊ ಅವನಿಗೆ ಊಟ ಮಾಡಿಸಿದೆ ಎದ್ದು ಅದಾದಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ಅಲ್ಲೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಂಗೆ ಸಮಕ್ಕ ಹೋಗಿ ಅಮ್ಮನ ಬಿಟ್ಟು ಬಂದಿದ್ದಾಯಿತು. ಆ್ಯಂಡ್ ನೋಡ್ತಾ ನೋಡ್ತಾ ನಮ್ಮ ರಿಷಿ ತುಂಬ ತಲಾಟೆ ಮಾಡ್ತಿದ್ದ ಒಳಗಡೆ ಎಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸಮಕ್ಕರ ಮನೆ ಏನಾದರೂ ಒಂದು ಪಾರ್ಟಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ ಅರಿಶಿನ ಕುಂಕುಮ ತಗೊಂಡು ಹೊರಟ್ಬಿಟ್ವಿ. ಸೊ ಗೈಸ್, ಮದುವೆ ಎಲ್ಲ ಮುಗಿಸಿ ಪಕ್ಕದಲ್ಲೇ ಸಮಕ್ಕವ್ರ ಮನೆ ಇದ್ದಿದ್ದರಿಂದ ನಾವು ಸಮಕ್ಕವ್ರ ಮನೆಗೆ ಬಂದಿದ್ದೀವಿ. ನಡಿಯಕ್ಕ, ಏನಕ್ಕ ಮಳೆ, ಸಖತ್ತು ಮಳೆ. ಮಳೆ ಈ ಕಡೆ ಬರುತ್ತೆ, ನಿಮ್ಮೂರಲ್ಲೂ ಇದನ್ನೇ ಬರುತ್ತಾ? ಅವಳು ಟ್ಯಾಗ್ ಮಾಡಿ ಅವಳಿಗೆ ಮನೇಲಿ ಹಾಗಾಗಿ ನಿಂತೈತೆ ಬಟ್ಟೆ. ಬನ್ನಿ ಬಟ್ಟೆ ಎಲ್ಲ ಮುಡಿಸ್ಬಿಟ್ಟು ಅದಕ್ಕೆ ಕರ್ಕೊಂಡ್ಬಂದಿಲ್ಲ. ಅಯ್ಯೋ ನಡಿಯಪ್ಪ, ಹಂಗಾಗಲ್ಲ. ಸೊ ಇವತ್ತು ಈವ್ನಿಂಗ್ ತನಕ ಸಮಕ್ಕರ್ ಮನೆ ಟೈಮ್ ಸ್ಪೆಂಡ್ ಮಾಡೋದು ಅಲ್ವಾ ಮನೆ. ಬಿಫೋರ್ ಕೋವಿಡ್ ಡ್ಯೂಟಿ ಮಾಡಬೇಕಾದ್ರೆ ಈವ್ನಿಂಗ್ ತನಕ ಅಲ್ಲ ಒಂದೊಂದು ದಿನಗಟ್ಟಲೆ ಉಳ್ಕೊಂಡಿದ್ದೀವಿ ಅಲ್ವೇನಕ್ಕ? ಅಷ್ಟೇ. ನಾವು ಬಿಫೋರ್ 3 years ಇಲ್ಲ, ನನ್ನ ಮದುವೆಗಿಂತ ಮುಂಚೆ 4 ವರ್ಷದ ಹಿಂದೆ ಮಾಡಿರೋ ಡ್ಯೂಟಿನ ಯಾವತ್ತೂ ಎಲ್ಲೋದ್ರೂ ಯಾವ ಕಡೆ ಕೆಲ್ಸಕ್ಕೆ ಹೋದ್ರೂ ಮಾಡೋಕ್ಕಾಗಲ್ಲ. ನೆನ್ನೆ ತಾನೇ ಅಕ್ಕ ಇವೆಲ್ಲ ಕ್ಲಿಪ್ಪೆಲ್ಲ ನೋಡಿ ಗೈಸ್. ಕ್ಲಿಪ್ ಇಡೋಕ್ಕೆ ನಿಮಗೆ ಯಾರಿಗಾದ್ರೂ ಐಡಿಯಾ ಬೇಕಾದ್ರೆ ಇದೇ ಥರ ಯೂಸ್ ಮಾಡ್ಕೊಳ್ಳಿ. ಕಳೆದೋಯ್ತವೆ ಅಂತ ಹೆಂಗಕ್ಕ ನೀನು ಮುರಿದಾಕಿದ್ರೆ ಮಕ್ಕಳು. ಡ್ರೆಸ್ ಚೆನ್ನಾಗೈತೆ, ಚೆನ್ನಾಗೈತೆ. ಒಮ್ಮು ನನ್ನ ಕ್ಯಾಮ್ರಾನೇ ಚೆನ್ನಾಗಿಲ್ಲ ಅಂತಾಳೆ. ಈಗ ನೋಡು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ವಿಡಿಯೋ ಚೆನ್ನಾಗಿ ಬರ್ತೈತಿ ಇದರಲ್ಲಿ. ಕ್ಯಾಮ್ರಾನ ಚೆನ್ನಾಗೈತೆ ಅಂದರೆ ಅಲ್ಲಿ ಇದು ಡಾರ್ಕ್ ಇತ್ತಲ್ಲ ಜಾಸ್ತಿ. ಗೌರಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಇನ್ನೊಂದು ಮದುವೆ ಮಾಡ್ಬೋದು ನಾವು ಸಮಕ್ಕಂಗೆ. ಏನು ಮಾಡೋದು ಆದರೆ ಪುಣ್ಯಣ ಬಿಡೋದಿಲ್ಲ ಅಷ್ಟೇ. ವೆಲ್ಕಮ್ 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 ಅಮೃತ ಅವರೇ, ವೆಲ್ಕಮ್ ವೆಲ್ಕಮ್. ಏನು ಸರಿ ಬಾಚಿನ ಒಳಗಡೆ. ಬಲಗಾಲಿಟ್ಟು ಬಾರಮ್ಮ ನಮ್ಮ ಮನೆಯೊಳಗೆ ನೀ, ಬಲಗಾಲಿಟ್ಟು ಬಾರಮ್ಮ. ಅಕ್ಕ ಮ್ಯೂಸಿಕ್ಗೆ ಬತ್ತಿಲ್ವಲ್ಲಕ್ಕ. ಅಮ್ಮು ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆಯಿಂದ ಒಂದು ಸರಿನೂ ತೋರಿಸಿರ್ಲಿಲ್ಲ ನಿನ್ನನ್ನು. ಮದುವೆಲ್ಲೂ ಕೂಡ ಸ್ಕಿಪ್ ಆಗಿಬಿಟ್ಟೆ, ಇವಾಗ ತೋರಿಸ್ತಾ ಇದ್ದೀನಿ. ನಮ್ಮ ಪಾಪ ನಮ್ಮ ಹುಡುಗಿ ನೆನ್ಕ ಬಂದ. ಮಳೇಲಿ ನೆನ್ಕ ಬಂದಿದ್ದಾರೆ ಗೈಸ್. ನಮ್ಮೊಳೆ ನರಸೀಪುರದಲ್ಲಿ ತುಂಬ ಮಳೆ ಬರ್ತಾ ಇದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ರೆಸ್ಟೋರೆಂಟ್ ಅಲ್ವಾ ಇದು? ಖಂಡಿತವಾಗ್ಲೂ ಪರ್ಚೇಸ್ ಮಾಡೇ ಮಾಡ್ತೀನಿ ಗೈಸ್. ತುಂಬ ಮಳೆ ಬರ್ತಾ ಇದೆ. ನಿಮ್ಮೂರಲ್ಲಿ ಕೂಡ ತುಂಬ ಮಳೆ ಇದೆಯಾ? ಮದುವೆ ಊಟ ಮಾಡಿ ಒಂಥರ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಮಗಂತೂ. ತುಂಬ ಬರಲಿ ಚಿಕನ್. ಸೊ ಇವತ್ತು ಸಮಕ್ಕರ್ ಮನೆ ಚಿಕನ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಮಾಡಿದ್ಮೇಲೆ ತಿನ್ಬೇಕು. ಹೇಳಿ, ಏನಾದರೂ ಸ್ಪೀಚ್ ಮಾಡಿ. ಫ್ರೆಂಡ್ಶಿಪ್ಪಲ್ಲಿ ಮನೆ ಕರೆದ್ಬಿಟ್ಟು ಇವಾಗ ಅಡುಗೆ ಮಾಡ್ತಿದ್ದೀನಿ. ಬಟ್ಟೆ ಮಾಡಿಸಿ ಇಷ್ಟು ಅಂತ ಕೆಲಸ ಕೊಟ್ಟಿದ್ದಾರೆ. ನಾವು ಅಂತ ಬರಗೆಟ್ ಬಂದು ಮಾಡಿಸ್ತಿದ್ದೀವಿ ಅಷ್ಟೇ. ಫಾರಿನಿಂದ ಬಂದಿರಕ್ಕ ಅಕ್ಕ ಕೋಳಿ ಸರ್ ಮಾಡಿಸ್ತೀನಿ. ಇದ್ಯಾವ್ದಕ್ಕ ಫಾರಿನ್ ಕನ ಬಟ್ಟೆ ಮಾಡಿಸಿ ಹುಡುಗಿ. ಆಕ್ಚುಲಿ ನಾ ಏನ್ ಹೇಳ್ಬೇಕಂದ್ರೆ, ನೀವ್ ಎಲ್ಲಿಂದ ಬಂದಿದ್ದೀರಾ? ಉಮಾಶ್ರೀನಾ, ಮಾಲಾಶ್ರೀನಾ, ಶ್ವೇತಾಶ್ರೀನಾ, ರೋಜಾಶ್ರೀನಾ? ಓ ಮಾಮಾಶ್ರೀ. ಒಂದ್ ಚಪ್ಪಳೆ ಹಾಕಿ ಮಾಮಾಶ್ರೀ. ಅಕ್ಕ ಅಕ್ಕ ಗ್ಲುಕೋಸ್ ಅಂತ ಹೆಸರು ನಾನೀಗ ರಮ್ಮಿಗೆ ಗ್ಲುಕೋಸ್ ಅಂತ ಹೆಸರು. ರಮ್ಮಿಗೆ ಗ್ಲುಕೋಸ್ ಅಂತ ಹೆಸರು ಇಡಬೇಕು. ಸಾಂಗ್ಲು ಹೋಯ್ತಾಳೆ ಆ ಡೇಕರ್ ಗ್ಲುಕೋಸ್ ಹಾಕಿಸ್ಕೊಬಿಟ್ಟು ಯಾರಾದರೂ ಅಕ್ಕ ಹುಷಾರಿಲ್ಲ ಅಂದ್ರೆ ಇನ್ನು ಏನು ಮಾಡ್ತಾರ ಅಕ್ಕ? ಇವಳೇನ ಅಕ್ಕ ಇದು ರುಬ್ಕೊಳ್ಳಲ್ಲ, ರುಬ್ಬಕ್ಕೆ ರೆಡಿ ಮಾಡ್ತಿರೋದ? ಚಿಕನ್.
ಗೈಸ್ ಇಲ್ಲಿ ಚಿಕನ್ ರೆಡಿಯಾಗಿದೆ. ಇವಾಗ ತೊಳಿಬೇಕು. ಮಸಾಲೆ ರುಬ್ಬಕ್ಕೆ ಮಸಾಲೆ ಎಲ್ಲ ರೆಡಿ ಆಗ್ತಾ ಇದೆ. ಮಾಡ್ತಿರೋದು ಮಿಸಸ್ ಸಮಸ್ಯೆ, ಫೇಮಸ್ ಶೆಫ್ ಇನ್ ಇಂಡಿಯಾ. ಬುಟ್ಟಿ ಚೆನ್ನಾಗಿ ಕಾಣಕ್ಕಾಗಿ ಹೆಂಗಿಟ್ಟಿದ್ಯಾ ಆರ್ಗನೈಸ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡ್ಬೋದು ನೀನು. ಇದೆಲ್ಲ ಮೆಸ್ಸಿಯಾಗಿ ಎಲ್ಲನೂ ಜೋಡಿಸ್ಕೊಂಡಿದ್ಯಾ. ಅಮ್ಮ ಏನು ಮಾಡ್ತಿದ್ದೀರಾ? ಏನು ಹುರಿತಾ ಇದೆಯಾ? ಮಾಡ್ತಾ ಅಡುಗೆ ಆಗಿದ್ದಾದಮೇಲೆ ಒಂದು 10 ನಿಮಿಷ ಅಲ್ಲೇ ಹಾಗೆ ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಜೊತೆಗೆ ನಮ್ಮ ಪೂಜಾ ಮಿಸ್ ಆಗಿದ್ದಾಳೆ. ಪೂಜಾ ಈ ನಡುವೆ ಅಂತೂ ತುಂಬ ಮಿಸ್ ಆಗ್ತಿದ್ದಾಳೆ ನಮ್ಮ ವೆಕೇಷನ್ಸ್ಗಳಿಗೆ. ನೆಕ್ಸ್ಟ್ ಟೈಮ್ ನಾವೆಲ್ಲಾದರೂ ಹೊರಗಡೆ ಹೋದರೆ ಅವಳನ್ನ ಬಿಟ್ಟು ಹೋಗ್ಬಾರ್ದಂತ ಡಿಸೈಡ್ ಆಗಿದ್ದೀವಿ. ಆ್ಯಂಡ್ ಎಲ್ಲರಿಗೂ ಅನ್ನಿಸ್ತಾ ಇದ್ದಿದ್ದು ಮಿಸ್ ಯು ಪೂ ಅಂತ ಅಂದ್ಬಿಟ್ಟು ಒನ್ಸ್ ಅಗೇನ್ ಬೇಗ ಮೀಟ್ ಆಗ್ತೀವಿ ನಿನ್ನನ್ನು ಅಂತ ಅಂದ್ಕೊಂಡ್ವಿ. ಇಷ್ಟೊತ್ತು ಮಳೆ ಅಂತ ಅಂದ್ಕೊಂಡು ಒಳಗಡೆ ಇದ್ವಿ. ಈವ್ನಿಂಗ್ ಆಗಿರೋದೇ ಗೊತ್ತಾಗಿಲ್ಲ. ಅಡುಗೆ ಆಗಿ ಇವಾಗ ಊಟಕ್ಕೆ ರೆಡಿ ಮಾಡಿದ್ದಾರೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಆ್ಯಂಡ್ ಮಳೆ ಬಂದು ವೆದರ್ ಈ ಥರ ಇದೆ. ಏನೋ ಒಂಥರ ಮತ್ತೆ ನಾಳೆ ಕೆಲಸ, ಮತ್ತೆ ಮನೆ, ಮಕ್ಕಳು, ತಲೆಗೆ ಶೂಟ್ ಮಾಡ್ತಾರೆ. ಮತ್ತು ಅದೇ ಕೆಲಸ, ಅದೇ ಮನೆ, ಅದೇ ಜಂಜಾಟ, ಅದೇ ಜೀವನ. ಸ್ವಲ್ಪ ಇದರಿಂದ ರೆಸ್ಟ್ ಬೇಕಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಸರಿ. ಬಟ್ ಆದರೆ ಇವಾಗಲೇ ಇಲ್ಲಿ ನನಗೆ ನಮ್ಮ ಋಷಿ ಏನು ಮಾಡ್ತಿರ್ಬೋದು ಅನ್ನೋದೇ ಯೋಚನೆ ಬಂದಿದೆ. ಫೀಲ್ಡ್ ಚೆನ್ನಾಗಿದೆ. ಸಮಕ್ಕವ್ರ ಮನೆ ಹತ್ರ ವಾಕ್ ಮಾಡೋದೇ ಇಲ್ಲ. ಸಮಕ್ಕಂಗೆ ಎಷ್ಟೊಂದು ಸ್ಪೇಸ್ ಇದೆ. ಇಲ್ಲೇ ವಾಕ್ ಮಾಡೋಕ್ಕೆ ಅಲ್ಲಿನ ಫೀಲ್ಡ್ ಇದೆ ತುಂಬ ಚೆನ್ನಾಗಿ. ಸೋಂಬೇರಿ ನೋಡಿ ಮಾಡೋದೇ ಇಲ್ಲ. ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಬಿಸಿಯಾಗಿ ಮನೆಯೆಲ್ಲ ಕ್ಲೀನ್, ಅಡುಗೆನೂ ಕೂಡ ಮಾಡಿ ಇಟ್ಟಿದ್ದಾಳೆ. ಹೆಂಗಿದೆ ಗಮ್ಮಂತೈತೆ ಟೇಸ್ಟ್. ಹೆಂಗಿದೆ ಸಮಕ ನಮಗೋಸ್ಕರ ಸಂಡೇ ಸ್ಪೆಷಲ್ ಊಟನೂ ರೆಡಿ ಮಾಡಿ ಬಿಸಿಯಾಗಿ ಮೆಂತೆ ಮುದ್ದೆ ಕೂಡ ರೆಡಿ ಮಾಡಿಕೊಟ್ರು. ನನಗಂತೂ ತುಂಬ ಖುಷಿ ಆಯಿತು. ಇವತ್ತು ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ತುಂಬ ಸರಿ ಕೋವಿಡ್ ಡ್ಯೂಟಿ ಮಾಡಬೇಕಾದ್ರೆ ಈ ಥರ ಎಲ್ಲ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ. ಸಿಕ್ದವ್ರ ಮನೆ, ಅಮ್ಮವ್ರ ಮನೆ, ನಮ್ಮ ಮನೆ, ಪೂಜಾವ್ರ ಮನೆ, ಸಮಕವ್ರ ಮನೆ, ಎಲ್ಲ ಕಡೆನೂ ನಮ್ಮದೇ ಹವ ಅಂತಲೇ ಹೇಳ್ಬೋದು. ಅಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಈ ನಡುವೆ ಅಂತೂ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ವಿ. ತುಂಬ ಚೆನ್ನಾಗಿತ್ತು. ನನಗಂತೂ ಊಟ ಇಷ್ಟ ಆಯಿತು. ಏನಾದರೂ ಸ್ಪೆಷಲ್ ವೆಕೇಷನ್ಗೆ ಹೊರಗಡೆ ಹೋಗಬೇಕು, ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು. ನಮಗೂ ಬೇಜಾರಾಗಿ ಹೋಗಿದೆ ಅದೇ ಕೆಲಸ, ಮನೆ, ಅದು ಇದು ಅಂತ ಅಂದ್ಕೊಂಡು. ನನಗಂತೂ ಇವತ್ತಿನ ದಿನ ತುಂಬ ಖುಷಿಯಾಯಿತು. ಆ್ಯಂಡ್ ಮತ್ತು ಅದೇ ಮನೆಗೆ ಹೋಗ್ಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಊಟ ಎಲ್ಲ ಆಗಿದ್ದಾದಮೇಲೆ ಸ್ವಲ್ಪ ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು. ಅಮ್ಮ ಅರ್ಜೆಂಟ್ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅಲ್ಲೇ ನನ್ನ ಫ್ರೆಂಡ್ ಸಿಕ್ಕಿದ್ರು, ಅವ್ರ ಜೊತೆನೇ ಡ್ರಾಪ್ ಕೊಡಿಸಿದ್ವಿ. ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಯಾಕಪ್ಪ ಅಂತಂದರೆ ಮದುವೆ ಊಟ ಮತ್ತು ಅಕ್ಕರ ಮನೆ ಮಾಡಿದ ಊಟ ಎಲ್ಲ ತುಂಬ ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅರಗಲಿ ಅಂತ ಅಂದ್ಬಿಟ್ಟು ಗಾಡಿನ ಅಲ್ಲೇ ಬಿಟ್ಬಿಟ್ಟು ನಾವು ನಡ್ಕೊಂಡು ಹೋದ್ವಿ. ಆ ಕಡೆಯಿಂದ ಅಣ್ಣ ಪಿಕ್ ಮಾಡ್ಕೊಂಬರ್ತಾರೆ ಅಂತ ಅಂದು ಸಮಕ. ಹಾಗಾಗಿ ನೋಡಿದ್ರಲ್ಲ ಗೈಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.